ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ದಿವಸ ಕಡಲೆ ಹಿಟ್ಟು ಮತ್ತು ರವೆನ ಬಳಸಿಬಿಟ್ಟು ಟೇಸ್ಟಿಯಾಗಿರುವಂತಹ ಬೆಳಗಿನ ತಿಂಡಿಯನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು 1 ಕಪ್ಪು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ. ಈ ಮೆಜರ್ಮೆಂಟು ಕರೆಕ್ಟಾಗಿ ಇಷ್ಟೇ ಇದ್ದರೆ ಈ ರೆಸಿಪಿ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನಿಧಾನವಾಗಿ ಗಂಟುಗಳಿಲ್ಲದೆ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಒಂದು ಸಣ್ಣ ಸಬ್ಸ್ಕ್ರಿಪ್ಷನ್ ನಿಮ್ಮಿಂದ ಸಿಕ್ಕರೆ ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹಿಸಿದ ಹಾಗೆ. ಹಿಟ್ಟು ಕೂಡ ಇವಾಗ ಚೆನ್ನಾಗಿ ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಹದವಾಗಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇದನ್ನಿವಾಗ ಒಂದು ತಟ್ಟೆಯಿಂದ ಮುಚ್ಚಿಬಿಟ್ಟು 7 ರಿಂದ 8 ಅವರು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆವರೆಗೂ ನೆನೆಯೋದಕ್ಕೆ ಬಿಟ್ಟಿದ್ದೆ. 7 ರಿಂದ 8 ಅವರ್ ಆದಮೇಲೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಕಲಿಸ್ಬೇಕಾದ್ರೂ ಕೂಡ ನಾನೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಒಂದೊಳ್ಳೆ ಕಲರ್ ಬರುತ್ತೆ. ಇವಾಗ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಬೇಡ, ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಕಬ್ಬಿಣದ ತವಾನ ನಾನಿಲ್ಲಿ ಇಡ್ತಾ ಇದ್ದೀನಿ. ಮಾಮೂಲಾಗಿ ದಿನಾಲೂ ಚಪಾತಿ ರೊಟ್ಟಿ ಮಾಡುವಂಥ ತವಾನ ನಾನಿಲ್ಲಿ ಬಳಸಿದ್ದೀನಿ. ಇವಾಗ ತವ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ನಾನಿಲ್ಲಿ ಸವರ್ತಾ ಇದ್ದೀನಿ. ಎಣ್ಣೆ ಸವರ್ಬಿಟ್ಟು ಸ್ವಲ್ಪ ಇವಾಗ ನೀರನ್ನು ನಾನಿಲ್ಲಿ ಚಿಮುಕಿಸ್ತಾ ಇದ್ದೀನಿ. ಒಂದು ಬಟ್ಟೆಯಿಂದ ಚೆನ್ನಾಗಿ ಇದನ್ನು ಒರೆಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ದೋಸೆ ತವಾಕ್ಕೆ ಅಂಟೋದಿಲ್ಲ ಹಾಗೂ ತವೆ ಬಿಸಿನೂ ಕೂಡ ಕಡಿಮೆ ಮಾಡುತ್ತೆ. ಇವಾಗ ನೆನೆಸಿಟ್ಟಿರುವಂಥ ಹಿಟ್ಟನ್ನು ಬಳಸಿಬಿಟ್ಟು ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಈ ದೋಸೆನ ನಾವು ಹಾಕ್ಕೊಳ್ಬಹುದು. ದೋಸೆ ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಹೈ ಫ್ಲೇಮಲ್ಲಿಟ್ಟು ಬೇಯಿಸೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ದೋಸೆ ಮೇಲೆ ನಾನಿಲ್ಲಿ ಬಟರನ್ನು ಸವರ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಈ ದೋಸೆ ಮಾಡಬೇಕಾದ್ರೇ ದೋಸೆ ಒಂದೊಳ್ಳೆ ಘಮ ಬರುತ್ತೆ. ಮತ್ತು ಈ ದೋಸೆನ ನೀವು ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ದೋಸೆ ಕ್ರಿಸ್ಪಿಯಾಗೂ ಕೂಡ ನಾವು ಮಾಡ್ಕೋಬಹುದು. ತೆಳುವಾಗಿ ಕ್ರಿಸ್ಪಿಯಾಗಿರುವಂಥ ರವೆ ದೋಸೆ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ದೋಸೆನ ತಿರುವು ಹಾಕ್ತಾ ಇದ್ದೀನಿ. ದೋಸೆ ತಿರುವು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ದೋಸೆನ ನಾನಿಲ್ಲಿ ಬೇಯಿಸ್ಕೊತಾ ಇಲ್ಲ. ಸುಮ್ಮನೆ ಸ್ವಲ್ಪ ದೋಸೆ ಮೇಲೆ ಬಟರನ್ನು ಸವರ್ಬಿಟ್ಟು ಒಂದು 30 ಸೆಕೆಂಡ್ ಇದನ್ನು ಬೇಯಿಸ್ಬಿಟ್ಟು ದೋಸೆನ ತೆಗೆದಿಟ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿರುವಂತಹ ಕಲರ್ಫುಲ್ ಆಗಿರುವಂಥ ಈ ದೋಸೆ ತುಂಬ ಸಖತ್ತಾಗಿರುತ್ತೆ. ಗರಿ ಆಗಿರುವಂತಹ ಕಡಲೆ ಹಿಟ್ಟು ಮತ್ತು ರವೆಯಲ್ಲಿ ಮಾಡಿರುವಂತಹ ಈ ದೋಸೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಮತ್ತೆ ನೀವು ಈ ದೋಸೆನ ಮಾಡ್ಕೊಂಡು ಊಟ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ. ನಿಮ್ಮ ಮನೆ ಮಂದಿ ಕೂಡ ಇಷ್ಟಪಟ್ಟು ತಿಂತಾರೆ ಈ ದೋಸೆನ. ಅಕ್ಕಿ ನೆನೆಸಿಲ್ಲ ಅಂತ ಚಿಂತೆ ಬೇಡ. ಈ ಥರ ನೀವು ರಾತ್ರಿ ಕಡಲೆ ಹಿಟ್ಟು ಮತ್ತು ರವೆನ ಕಲಸಿಬಿಟ್ಟು ದೋಸೆನ ನೀವು ಬೆಳಗ್ಗೆ ಟೈಮಲ್ಲಿ ಮಾಡ್ಕೋಬಹುದು. ಅಥವಾ ಬೆಳಗ್ಗೆ ನೆನೆಸಿಟ್ಬಿಟ್ಟು ರಾತ್ರಿ ಊಟಕ್ಕೆ ನೀವು ಈ ದೋಸೆನ ಮಾಡ್ಕೋಬಹುದು. 7 ರಿಂದ 8 ಅವರ್ ನೆನೆದೇ ಇದ್ರೂ ಪರವಾಗಿಲ್ಲ. ಒಂದು 5 ರಿಂದ 6 ಅವರ್ ಆದರೂ ಈ ಹಿಟ್ಟು ನೆಂದರೆ ಸಾಕು. ನೋಡಿ, ಇನ್ನೊಂದು ದೋಸೆ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆನ ನೀವು ಎಷ್ಟು ಸಲೀಸಾಗಿ ಹಾಕೋಬಹುದು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ ಹಾಕೋಕ್ಕೆ. ನೋಡಿ ಎಷ್ಟು ಕಲರ್ಫುಲ್ ಆಗಿರುವಂಥ ದೋಸೆ ರೆಡಿಯಾಗಿದೆ ಅಂತ. ನೋಡಿ ದೋಸೆ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ. ಹಾಗೂ ಈ ದೋಸೆನ ನೀವು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ ಕ್ರಿಸ್ಪಿ ಆಗಿರುವಂಥ ದೋಸೆ ಕೂಡ ಮಾಡ್ಕೋಬಹುದು. ಕಡಲೆ ಹಿಟ್ಟು ರವೆನ ಬಳಸಿಬಿಟ್ಟು ಮಾಡಿರುವಂತಹ ಈ ಸಿಂಪಲ್ ಆಗಿರುವಂತಹ ದೋಸೆ ವೀಕ್ಷಕರೆಲ್ಲರಿಗೂ ಇಷ್ಟ ಆಯ್ತಂದ್ರೆ ಹಾಗೆ ಒಂದು ಲೈಕ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಾಗೆ ತಪ್ಪದೆ ಮನೆ ಗೃಹಿಣಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ತಾ ಸಮಯ ಕೊಟ್ಟು ನಮ್ಮ ರೆಸಿಪಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು.